ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಎಚ್ಆರ್ ಸಂದೀಪ್ ರೆಡ್ಡಿರವರು ಮಾಧ್ಯಮ ಮುಖಾಂತರ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿರುವುದನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ. ಈ ಬೆಲೆ ಏರಿಕೆಯು ಸಾಮಾನ್ಯ ಜನರಲ್ಲಿ ತುಂಬಾ ನೋವುಂಟು ಮಾಡಿದೆ ಎಂದರು. ಯಶಸ್ವಿಯಾಗಿ ಮುನ್ನಡೆಸಿಕೊಟ್ಟಿದ್ದೀರಾ. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ನಿಮ್ಮ ಸಹಕಾರ ಇಲ್ಲದ್ರೆ ಆಗ್ತಾ ಇರಲಿಲ್ಲ. ಅದರಲ್ಲಿ ಕೆಲವು ಕ್ರೀಡಾಪಟುಗಳನ್ನ ನಾವು ಕೂಡ ಗುರುತಿಸಿದ್ದೀವಿ. ಅವರು ನಮ್ಮ ಕರ್ನಾಟಕದ ಇಂಡಿಯಾ ಮಟ್ಟಕ್ಕೂ ಆಡೋ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲಿ ಅವ್ರನ್ನ ಗುರುತಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಹೆಂಗೆ ಅವ್ರನ್ನ ಪ್ರೋತ್ಸಾಹಿಸಬೇಕು ಅನ್ನೋದು ನಾವು ನೋಡ್ತಾ ಹೋಗ್ತೀವಿ. ಹಾಗೂ ಇವತ್ತು ವರ್ಷದಡುಕು ಕೂಡ ಏನಿದೆ, ವರ್ಷದಡುಕು ನಮ್ಮ ಕ್ಷೇತ್ರದಲ್ಲಿ ತುಂಬ ಖುಷಿಯಿಂದ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ಆಚರಿಸ್ತೆ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿರಿ, ಚೆನ್ನಾಗಿ ಆಚರಣೆ ಮಾಡಿ ಅಂತ ಹೇಳ್ತಾ ಪ್ರಮುಖವಾಗಿ ಈ ಹಬ್ಬಕ್ಕೆ ನಮ್ಮ ಯುಗಾದಿ ಹಾಗೂ ರಂಜಾನಿಗೆ ಸರ್ಕಾರ ರೇಟಿನ ಬರೆ ಕೂಡ ಎಳೆದಿದ್ದಾರೆ. ನಮ್ಮ ವಿದ್ಯುತ್ ಇದಿರ್ಬೋದು, ನಮ್ಮ ಎಲೆಕ್ಟ್ರಿಸಿಟಿ ಇರ್ಬೋದು, ಹಾಗೂ ಹಾಲಿನ ದರ ಕೂಡ ರೇಸ್ ಮಾಡಿದ್ದಾರೆ. ಮುಂದೆ ಅರ್ಥ ಮಾಡ್ಕೊಳ್ಳಿ, ಮಿಡ್ಲ್ ಕ್ಲಾಸ್ ಮೇಲೆ ಎವ್ರಿಡೇ ಸರ್ಕಾರ ಹೊರೆ ಮೇಲೆ ಹೊರೆ ತರ್ತಾ ಇದೆ. ಎಲ್ಲೋ ಒಂದು ಕಡೆ ಅನ್ಪ್ಲ್ಯಾನ್ಡ್ ಸರ್ಕಾರ ಅಂತಲೇ ಹೇಳ್ಬೋದು. ಇವತ್ತು ಯಾವುದೋ ಒಂದು ಫ್ರೀ ಕೊಡೋಕ್ಕೆ ಹೋಗಿ ಐ ಥಿಂಕ್ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿದಾರ ಸರ್ಕಾರ ಅನ್ನೋದು ಎಲ್ಲರಿಗೂ ಕಾಣ್ ಬರ್ತಾ ಇದೆ. ಯಾಕೆಂದರೆ ಎಲ್ಲ ಕಡೆ ನಿಗಮಗಳಿಗೂ ಕೂಡ ಅಮೌಂಟ್ಸ್ ಬಂದಿಲ್ಲ, ಫಂಡ್ಸ್ ಬಂದಿಲ್ಲ. ಎಲ್ಲೂ ಗೌರ್ಮೆಂಟ್ ಕೆಲಸಗಳಿಗೆ ಕೂಡ ಕೆಲವು ಕಡೆ ಫಂಡ್ಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಒಂದು ಅರ್ಥ ಆಗ್ತಾ ಇದೆ ಅಂದರೆ ಎಲ್ಲೋ ಫಂಡ್ಸ್ನ ಬೇರೆ ಕಡೆಗೆ ಡೈವರ್ಟ್, ಈ ಫ್ರೀ ಬೀಸ್ ಕೊಡೋ ಕಡೆ ಡೈವರ್ಟ್ ಆಗ್ತಾ ಇದೆ. ಅದು ಮುಖ್ಯವಾಗಿ ಏನಾಗಿದೆ, ಮೊನ್ನೆ ಹಾಲಿನ ಬೆಲೆ ಕೂಡ ರೇಸ್ ಮಾಡಿದ್ದಾರೆ. ಇವಾಗ ಹಾಲು ಮತ್ತು ಎಲೆಕ್ಟ್ರಿಸಿಟಿ ಎರಡೂ ರೇಸ್ ಆದರೆ ಮಿಡ್ಲ್ ಕ್ಲಾಸ್ ಮೇಲೆ ತುಂಬ ಹೊರೆ ಬೀಳುತ್ತೆ. ಇವಾಗ ಹಾಲಿನ ಬೆಲೆ ಏರಿಸೋದ್ರಲ್ಲಿ ನಮ್ದು ಏನು ಟರ್ಕರ್ ಇಲ್ಲ. ಆ ದುಡ್ಡು ನೀವು ರೈತರಿಗೆ ಕೊಟ್ಟರೆ ನಮಗೂ ಒಪ್ಕೊಳ್ತೀವಿ. ರೈತರಿಗೆ ನೀವೇನು ರೈಸೇ ಮಾಡಿಲ್ಲ. ಮತ್ತು ಎಷ್ಟೋ ಡೈರಿಗಳಲ್ಲಿ ಇವತ್ತು ಕೂಡ ನಮ್ಗೆ ಹೇಳ್ತಾ ಇದ್ದಾರೆ, ಎಷ್ಟೋ ಡೈರಿಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ತುಂಬ ಪೆಂಡಿಂಗ್ ಇಟ್ಟಿದ್ದಾರಂತೆ. ಸೊ ಆ ಪೇಮೆಂಟ್ಸ್ ಕೂಡ ಆಗಿಲ್ಲ. ಸೊ ನಾನು ಇಷ್ಟೇ ಹೇಳೋದು, ಸರ್ಕಾರ ಎಚ್ಚೆತ್ಕೊಳ್ಳಿ. ನಿಮ್ಮ ಸರ್ಕಾರ ಇನ್ನೂ ಇರುತ್ತೆ. ಇದ್ದಾಗ ಎಲ್ಲರಿಗೂ, ನಮ್ಮೆಲ್ಲ ಮಿಡ್ಲ್ ಕ್ಲಾಸ್ ಇರ್ಬೋದು, ನಮ್ಮ ಕ್ಷೇತ್ರಗಳಿಗೆ ಒಳ್ಳೇದು ಮಾಡಿ. ಫ್ರೀಬಿಗಳನ್ನ ಆದಷ್ಟು ನಿಲ್ಲಿಸಿ. ಐ ಥಿಂಕ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಿ. ಸೊ ಅದೇ ನಿಮಗೆ ಮುಂದಿನ ದಿನಗಳಲ್ಲಿ ಶಕ್ತಿಯಾಗಿ ಉಳ್ಕೊಬೋದು. ಬಟ್ ಇಷ್ಟು ಹೊರೆ ತರೋದು ಸರಿಯಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತಿನ ರೇಟಿನ ಒಂದು ಇದು ನೋಡಿದ್ರೆ, ಈ ದರದಲ್ಲಿ ಹೋಗ್ತಾ ಹೋದರೆ ಎಲ್ಲಿ ಸ್ವಾಮಿ ಬಡವರು ಬದುಕೋದು, ಬಡವರು ಹೆಂಗೆ ನಾವು ಜೀವನಗಳು ಮಾಡೋದು, ಎಸ್ಪೆಷಲಿ ಮಿಡಿಲ್ ಕ್ಲಾಸ್ ಹೆಂಗೆ ಜೀವನ ಮಾಡುತ್ತೆ ಅನ್ನೋದಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ನನ್ನ ಕ್ಷೇತ್ರದಲ್ಲಿ ಜನಗಳು ನನ್ನ ಕೈ ಹಿಡಿದು ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಎಲ್ರಿಗೂ ನಾನು ತುಂಬ ಆಭಾರಿಯಾಗಿದ್ದೀನಿ. ಎಲ್ಲೋ ಒಂದು ಚಿಕ್ಕ ಹೊತ್ತು ತಪ್ಪಿದ್ರೆ, ನಿಮ್ಮ ಮಗ ಮಾಡ್ದ, ನಿಮ್ಮ ಅಣ್ಣ ಮಾಡ್ದ, ತಮ್ಮ ಮಾಡ್ದ ಅಂತ ಹೊಟ್ಟೆಗೆ ಹಾಕ್ಕೊಳ್ಳಿ. ಯಾವುದು ನಮ್ಮ ಗಮನಕ್ಕೆ ಬರೆದು ಯಾವುದಾದ್ರು ಏನಾದರೂ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ತಾ ಒಂದು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.